ಫ್ಯಾಂಟಾಸ್ಟಿಕ್ ಮೈಂಡ್ ಬ್ಲೋಯಿಂಗ್ ವಂಡರ್ ಆಯಿಲ್ ಎಲ್ಲಿದೆ ಸ್ಮಾಲ್ ನಂಬರ್ 1 ಸಿನಿಮಾ ಗುಡ್ ಮೂವಿ ಎಲ್ಲ ಎಂಟರ್ಟೈನ್ಮೆಂಟ್ ಚೆನ್ನಾಗಿದೆ ಚೆನ್ನಾಗಿ ಮಾಡಿ ಚೆನ್ನಾಗಿದೆ ಪ್ರಭಾಸ್ ಎಂಟ್ರಿ ಅಂಡ್ ಫೈಟಿಂಗ್ ಸೀನ್ಸ್ ಆಸಮ್. ಎಲ್ಲ ಎಂಟ್ರಿ ಹೊಸದಾಗಿತ್ತು ಬ್ರೋ. ಸೂಪರ್ ಸ್ಟಾರ್ ರ್ಯಾಂಪ್ ಇದು ಮಾಡಿದ್ದಾರೆ, ಸೂಪರ್ ಆಗಿದೆ. 15 years ಆದ್ಮೇಲೆ ಬಂದಿದ್ದಾರೆ ಮತ್ತೆ. ಈ ತರ ಯಾವ್ದು ನೋಡಿಲ್ಲ, ತುಂಬಾ ವರ್ಷ ಆಯ್ತು ನೋಡಿ. ಈ ತರ ಮಾಸು ಫಸ್ಟ್ ಟೈಮ್. ಇಲ್ಲ, ಸ್ಟೋರಿ ಲೈನ್ ಮಾತ್ರ ಸ್ವಲ್ಪ ತಗೊಂಡಿರ್ತಾರೆ, ಬಟ್ ಇದು ಸಪರೇಟ್ ವರ್ಲ್ಡ್ ಇದೆ. ಇದು ಒಂದು ವರ್ಲ್ಡ್ ಕಾನ್ಸೆಪ್ಟ್ ಕ್ರಿಯೇಟ್ ಮಾಡಿದ್ದಾರೆ, ಎಲ್ಲ ನೋಡ್ಬೇಕು. ಸೂಪರ್ ಆಗಿದೆ. ಸಂಬಂಧ ಮೇಲೆ ಇದ್ದಾನೆ ನಮ್ಮ ಬ್ಲಾಕ್ ಬಸ್ಟರ್ ಸಿನಿಮಾ ಆಗಿತ್ತು ಸರ್. ಗುರು ಸಿನಿಮಾ ಆಗಿತ್ತು ಸರ್. ಸಿನಿಮಾ ಆಗಿತ್ತು ಸರ್. ಸೂಪರ್ ಚೆನ್ನಾಗಿದೆ ಬ್ರೋ. ಸಿನಿಮಾ ಹೇಗೆ ಅನಿಸ್ತು ಗುರು? ಉಗ್ರಂ ರೀಮೇಕ್ ಅನಿಸ್ತಾ ಗುರು? ಸಿನಿಮಾ ಆಗಿದೆ ಗುರು. ಎಷ್ಟು ಬಾಕ್ಸ್ ಆಫೀಸ್ ಗುರು? ಸಿನಿಮಾ ಆಗಿತ್ತು ಗುರು. ಸಿನಿಮಾ ಆಗಿತ್ತು ಸೂಪರ್ ಆಗಿದೆ ಗುರು. ನಮ್ ದೇವ್ರು ಎಷ್ಟು ವರ್ಷದ ಗುರು? 10 ವರ್ಷದ ಗುರು. ಇವಾಗ ನೋಡ್ತಾರೆ ನಮ್ ದೇವ್ರನ್ನೇ. ಸೂಪರ್ ಆಗಿದೆ ಗುರು. ಸೂಪರ್ ಗುರು. ಸಿನಿಮಾ ಚೆನ್ನಾಗಿದೆ, ಅಡಲ್ಟ್ಸ್ಗೆ ಒಳ್ಳೇದು. ಏನ್ ಎಷ್ಟು ಮಾತಾಡ್ಬೇಕು ಹೇಳಿ, ಮಾತಾಡೋಣ. ಸಕ್ಕದಾಗಿತ್ತು. ಯಾರಾದ್ರೂ ಉಗ್ರಂ ರೀಮೇಕ್ ಅಂದ್ರೆ ಮಾತ್ರ ಹೊಡೆದ್ ಬಿಡ್ತೀವಿ ಅವ್ರನ್ನಷ್ಟೇ. ಉಗ್ರಂಗೆ ಇದಕ್ಕೆ ಸಂಬಂಧನೇ ಇಲ್ಲ. ಪ್ರಶಾಂತ್ ನೀಲು ಮತ್ತೆ ಪ್ರೂವ್ ಮಾಡ್ಬಿಟ್ಟ, ಯಾರು ಹೊಡೆಯಂಗೆ ಇಲ್ಲ ಅವನ್ನ ಕನ್ನಡ ಇಂಡಸ್ಟ್ರಿಯಲ್ಲಿ. 1000 crores ಪಕ್ಕ. ಮೂವಿ ಇಷ್ಟ ಆಯ್ತು. ಒಂದ್ ಸೀನ್ ಬಿಡಕ್ಕಿಲ್ಲ, ಎಲ್ಲ ಸೀನ್ ಇಷ್ಟನೇ. ಸೂಪರ್ ಸರ್, ಎಲ್ಲ ಸೂಪರ್. ಬಾಡಿ ತುಂಬಾ ಚೆನ್ನಾಗಿದೆ. ಎಕ್ಸಲೆಂಟ್ ಸರ್. 1000 crores ಬಾಕ್ಸ್ ಆಫೀಸ್ ಎಲ್ಲ ಹೋಗುತ್ತೆ ಬ್ರೋ. 1500 ಅದ್ಮೇಲೆ ಹೋಗುತ್ತೆ ಬ್ರೋ. ಬ್ರೋ ಸಿನಿಮಾ ಸೂಪರ್ ಬಿಟ್ಟು ಬ್ರೋ. 8 ಕೋಟಿ ಕನ್ಫರ್ಮ್. ಪ್ರಸಾದ್ ನೀಲ್ ಏನ್ ತಾಗಿರ ಆಷಾಢ ತೆಗೆದು ಏನ್ ರಕ್ಷೆ ಕಿಚ್ಕೊಂಡಾರು తెలియటಲ್ಲ మనకి. ఆషాడు 6 అంతే. ఆ 6 కాదు, అవుట్ ఆఫ్ ది స్టేడియం. ఓ ప్రభాస్ ఫ్యాన్ ప్రభాస్ అని అట్లా చూడాలనుకుంటాడు స్క్రీన్ మీద, అట్లా చూపించాడు. నించుకుంటాడు బ్రో, అంటే ఒక మనిషి నించుకుంటే మనకి బాడీలో బ్రో. నేను అబ్బాయిని బ్రో, నాకే ముద్దు పెట్టాలనిపిస్తాను బ్రో. ప్రభాస్ చూస్తాను అట్టున్నాడు బ్రో మనిషి. అసలు ఆ బాడీ, ఆ చెయ్యి తొంటాడంతే. వాడు కాళ్ళు ఎగురుకుంటా పోతాడు. బ్రో బాబు దండం బ్రో. బ్రో ఫస్ట్ డే 200 వస్తుంది, మెల్లిగా 1000 కోట్లు వస్తుంది. సినిమా డూపర్ హిట్. ప్రశాంత్ నీల్ ఏం తాగి రాసినాడో తెలియదు మనకి. ಎಲ್ಲಾರು ಉಗ್ರಂ ರೀಮೇಕ್ ಅನಿಸ್ತಾ ನಿಮ್ಗೆ? ఉగ్రం ఇదంతా కాదు బ్రో. సినిమాకి రండి, ఒక ప్రభాస్ ఫ్యాన్ బా షొట్టా ఎగరేసుకొని మా ఇదిరా సినిమా, మా అన్నని చూడాలనుకున్నా చూపించేసినాడు. చాలు. ప్రశాంత్తో స్నానాభిషేకం చెప్పించాడు ప్రశాంత్ నీల్. క్రేజీ. ఏంలా వాడు లాస్ట్ లో ఫైట్ చేస్తా ఉంటే ಗೂಸ್ ಬಂಪ್ಸ್ ಹೆಂಗ್ ಬರುತ್ತೆ ಅಂದ್ರೆ ನೋಡಿ. ನೆಗೆಟಿವ್ ಯಾರು ನೋಡ್ಬೇಡಿ, ಪಾಸಿಟಿವ್ ಇರೋದು ಹೋಗಿ ನೋಡಿ. ಫುಲ್ ಎಂಜಾಯ್ ಮಾಡಿ, ಫುಲ್ ಮೀಲ್ಸ್ ಇದೆ ಎಲ್ಲರಿಗೂ ಅಷ್ಟೇ. ಪ್ರಭಾಸ್ ಫ್ಯಾನ್ಸ್ ಅಂತೂ ದೇವ್ರು ನೋಡ್ದಂಗೆ ಇರುತ್ತೆ ಎಲ್ಲಾರ್ಗು. ಆ ಎಮೋಷನ್ಸ್ ಕಣ್ಣಲ್ಲಿ ಇರುತ್ತೆ, ಎಮೋಷನ್ಸ್ ನೋಡಿ. ಒಂದೊಂದು ಸೀನ್ಸ್, ಒಂದೊಂದು ಗೂಸ್ ಬಂಪ್ಸ್. ಹೋಗಿ ಎಂಜಾಯ್ ಮಾಡಿ.